ಒಂದು ನಿಮಿಷ ನಿಲ್ಸಿ. ಎಕ್ಸ್ಕ್ಯೂಸ್ ಮೀ, ಯಾರು ನೀವೆಲ್ಲ? ಯಾಕೆ ನಿಲ್ಸೋದಕ್ಕೆ ಹೇಳ್ತಿದ್ದೀರಾ? ಕ್ಷಮಿಸಿ ಸರ್, ನಾವು ಇಂಥ ಟೈಮಲ್ಲಿ ಬಂದಿರೋದು ತಪ್ಪೆ. ಆದರೆ ಇಲ್ಲಿ ತೀರ್ಕೊಂಡಿರೋ ಹುಡುಗಿ ತಮ್ಮ ಕಣ್ಗಳನ್ನ ದಾನ ಮಾಡೋಕ್ಕೆ ಬರ್ಕೊಟ್ಟಿದ್ದಾರೆ. ಅವ್ರು ತೀರ್ಕೊಂಡಿರೋ ವಿಷಯ ನಮಗೆ ಈಗ ಗೊತ್ತಾಯಿತು. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಅವ್ರ ಕಣ್ಗಳನ್ನ ಇಲ್ಲೇ ಆಂಬ್ಯುಲೆನ್ಸಲ್ಲಿ ಆಪ್ರೇಟ್ ಮಾಡಿ ತಗೋತೀವಿ. ಬೆಂಕಿಲ್ ಸುಟ್ಟು ಅಥವಾ ಮಣ್ಣಲ್ಲಿ ಮಣ್ಣಾಗೋ ಬದಲು ಇನ್ನೊಬ್ಬರಿಗೆ ನೆರವಾಗುತ್ತೆ. ಬೇಡ ಅನ್ಬಿಡಿ ಸರ್. ಓಕೆ ಸರ್, ಒಂಚೂರು ಆದಷ್ಟು ಬೇಗ ಆಗಲಿ. ಶೂರ್ ಸರ್. ನೋಡಿ, ಇವ್ರ ಕಣ್ಣುಗಳನ್ನು ಆಪ್ರೇಟ್ ಮಾಡಿ ತೆಗೆದಾಗಿದೆ. ಸೊ ಮುಖದ ಮೇಲೆ ಮುಚ್ಚಿರೋ ಬಟ್ಟೆನ ತೆಗೆದೇ ಇರೋದು ಒಳ್ಳೆಯದು. ಸ್ವಲ್ಪ ನೋಡ್ಕೊಳ್ಳಿ. ಅಜ್ಜಿ ಅಳ್ಬೇಡಿ ಅಜ್ಜಿ, ನಿಮ್ಮ ಮೊಮ್ಮಗಳಿಗೆ ಸಾವಿಲ್ಲ. ಅವಳು ಹೋದ್ಮ್ಯಾಕುವೆ ಬೇರೆಯವ್ರಿಗೆ ಕಣ್ಣಾಗಿ ಪ್ರಪಂಚನ ನೋಡ್ತಾಳೆ. ನೀವು ಅಳ್ಬೇಡಿ. ಬನ್ನಿ ಸರ್. ಹೂವಿನ ಹಾರ ಹಾಕ್ಬಿಡಿ.
ಇದ್ಯಾಕೆ ಕಾಲಿಂತವೆಲ್ಲ ಉಳ್ ತುಂಬಿಸೋರೆ? ಏನೋ ಸರಿ ಹೋಯ್ತಿಲ್ವಲ್ಲ? ಯಾರೋ ಬಂದು ಕೂತಿದ್ದಾರಲ್ಲ ಇಲ್ಲಿ. ಅಮ್ಮ ಅಮ್ಮ, ಯಾರು ಇಲ್ಲಿ ಕೂತಿರೋದು? ಹಿಂಗೆ ಕೂತ್ಕೋಬಾರ್ದಮ್ಮ, ಹೇಳಿ. ಎಲ್ಲಿವ್ನಿ ನಾನು? ಇದ್ಯಾವುದೋ ಆಶ್ರಮ ಇದ್ದಂಗೈತಲ್ಲ. ನೋಡಿ ಅಮ್ಮ, ಇಲ್ಲೆಲ್ಲ ಹಿಂಗೆ ಕೂತ್ಕೊಳಂಗಿಲ್ಲ, ಹೋಗಿ. ಶಾನೆ ಬಾಯಾರಿಕೆ ಆಯ್ತೈತೆ. ನೀರ್ ಎಲ್ಲಿ ಸಿಗ್ತೈತೆ ಅಂತ ಗೊತ್ತಿಲ್ವಲ್ಲ. ಆಶ್ರಮದಾಗೆ ಯಾರನ್ನ ಕೇಳಿದ್ರೆ ಇಲ್ಲ ಅನ್ನಕ್ಕಿಲ್ಲ. ನಿಂತ್ಕೊಳ್ಳಿ ಅಮ್ಮ, ಏನು ಬೇಕಿತ್ತು? ಸ್ವಾಮಿಯರೇ, ಸಾನೆ ಬಾಯಾರಿಕೆ ಆಯ್ತೈತೆ. ಕುಡಿಯೋಕ್ಕೋಸಿದ ನೀರು ಬೇಕಾಗಿತ್ತು. ತರ್ತೀನಿ ರೀ. ಗೌರಿ, ಸರಿಯಾದ ಜಾಗಕ್ಕೆ ಬಂದಿದ್ದೀಯ. ನೀನು ಬರೋದನ್ನೇ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಬಾ ಗೌರಿ. ನನ್ನ ಹೆಸರು ಗೌರಿ ಅಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹೇಳಿದ್ನಲ್ಲ ಸರ್, ಕೋಪ ಮಾಡ್ಕೋಬೇಡಿ. ನಿಮ್ಮ ಹುಡುಗಿ ಕಣ್ಣನ್ನ ಡೊನೇಟ್ ಮಾಡಿರೋದ್ರಿಂದ ಬಾಡಿ ಸಿಗೋದು ಲೇಟ್ ಆಯ್ತು. ಈಗ ಸಿಕ್ಕಿದ್ಯಲ್ವಾ, ತಗೊಂಡೋಗಿ. ಏನು ನಾಟಕ ಆಡ್ತಿರ್ರಿ? ನನ್ನ ಮಗಳು ಸತ್ತು 2 ದಿನ ಆಗಿದೆ. ನಿಮ್ಮ ಬೇಜಾವ್ರಿ ತಂದಿಂದ ಬಾಡಿನ ಈಗ ತಂದು ಕೊಡ್ತಾ ಇದ್ದೀರಾ. ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೀಗೆಲ್ಲ ಕೂಗಾಡಬಾರ್ದು. ನಾನು ಬೇಕಂತಾನೆ ಯಾಕೆ ಲೇಟಾಗಿ ಕೊಡಲಿ ಸರ್? ಇದೆಲ್ಲ ಪ್ರೊಸೀಜರ್ ಸರ್. ನಾನು ನಿಮ್ಮ ಮೇಲೆ, ನಿಮ್ಮ ಆಸ್ಪತ್ರೆ ಮೇಲೆ ಕೇಸ್ ಹಾಕ್ತೀನಿ. ಇವರೆಲ್ಲ ಇಲ್ಲಿಗೆ ಬಂದರು. ನೋಡಿ ಸರ್, ಇವ್ರ ಮೊಮ್ಮಗಳು ತೀರ್ ಹೋದ್ರು. ಅವರು ಸಹ ಐ ಡೊನೇಟ್ ಮಾಡಿದ್ದಾರೆ. ಸೊ ಆ ಪ್ರೋಸೆಸ್ ಎಲ್ಲ ಮುಗಿಸಿ ಬರೋದಕ್ಕೆ ಲೇಟ್ ಆಯ್ತು. ಇಲ್ಲದೆ ಹೋಗಿದ್ರೆ ಆಗ್ಲೇನೆ ಬಾಡಿ ಕೊಡ್ತಾ ಇದ್ದೆ. ಬೇಕಾದ್ರೆ ಇವ್ರನ್ನ ಕೇಳಿ. ಅಮ್ಮ, ಅಳ್ಬೇಡಿಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ಮಗಳ, ಇದೆಲ್ಲ ಹೇಗಾಯ್ತಮ್ಮ? ನಮ್ಮ ಮಗಳೇ ಮೇಡಮ್, ಕಲ್ಪನಾ ಅಂತ. ಹೆಣ್ಣು ಮನೆಗೆ ಹೋಗಿ ಬರ್ತೀನಿ ಅಂತ ಅಂದು ಈಗ ನೋಡಿ ಹೆಣವಾಗಿ ಬಂದಿದ್ದಾಳೆ. ಇವ್ರ ಮಗಳ ದೇಹನ ತಂದು ನನ್ನ ಮೊಮ್ಮಗಳು ಅಂತ ಹೇಳಿ ಯಾರೋ ನನಗೆ ಮೋಸ ಮಾಡಿದ್ದಾರೆ. ಯಾರು ಅಲ್ಲಮ್ಮ, ಇವನನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಹೇಳೋ, ಯಾರು ಮಾಡಕ್ ಹೇಳಿದ್ರು? ಹೇಳೋ ಹೇಳೋ ಹೇಳೋ. ಹೇಳೋ ಹೇಳೋ, ಯಾರು ಮಾಡಕ್ ಹೇಳಿರು? ಹೇಳೋ. ಬಾಯ್ ಬಿಡೋ, ಏನ್ ನೋಡ್ತಿದ್ಯಾ? ಈಗೇನಾದ್ರೂ ನಾನು ಬಾಯಿ ಬಿಟ್ರೆ ಸಿಕ್ಕಾಕೊಳ್ಳೋದಲ್ಲದೆ ಆ ಅಮ್ಮ ಕೊಟ್ಟಿದ್ದ ದುಡ್ಡು ಸಹ ಕೈಯಿಂದ ಹೊರಟೋಗುತ್ತೆ. ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋದೇ ಮುಖ್ಯ. ಅಯ್ಯೋ, ಬಾಯ್ ಬಿಡೋ. ಬಿಡಿ ಸರ್. ಹೇಳ್ತೀನಿ ಸರ್, ಬಿಡಿ ಸರ್. ನಿಂತ್ಕೊಳ್ಳೋ.
ನಡೆದಿರೋ ಘಟನೆಯಿಂದ ನನಗೆ ಹೊರಗಡೆ ಬರೋದಕ್ಕಾಗ್ತಿಲ್ಲ ಅನ್ಪೂರ್ಣ. ಇನ್ನು ನಿನಗೆ ತುಂಬ ಕಷ್ಟ ಆಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಅನ್ಪೂರ್ಣ. ತುಂಬ ಬೇಜಾರಾಗತ್ತೆ. ಸಮಾಧಾನ ಮಾಡ್ಕೊ ಅನ್ಪೂರ್ಣ. ನಿನ್ನ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಹಾಂ, ಅದೇ ಗೌರಿ ಹೇಳ. ಗೌರಿ ತನ್ನ ದೇಹನ ಡೊನೇಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲು. ಹಾಗೆ ಮಾಡಿದ್ವಿ ಅತ್ತೆ. ಗೌರಿ ಬದುಕಿರೋ ಸತ್ಯ ಅಮ್ಮನ್ ಬಿಟ್ರೆ ಬೇರೆ ಯಾರಿಗೂ ತಿಳಿಸೋದು ಬೇಡ. ಈ ತರ ಷಡ್ಯಂತ್ರ ಹೂಡ್ದವರು ಗೌರಿ ಬದುಕಿರೋ ವಿಷಯ ಗೊತ್ತಾದ್ರೆ ಮತ್ತೆ ಹಿಂದೆ ಬೀಳ್ತಾರೆ. ಕೇಳಿಸ್ಕೊಂಡ್ಯಾ ಊರ್ಮಿ? ಪಾಪ ಗೌರಿ ಎಂಥ ಕರುಣಾಮಯಿ ಅಂತ. ಪಾಪ ಸಾಯೋವಾಗ್ಲೂ ತನ್ನ ದೇಹನ ಡೊನೇಟ್ ಮಾಡಿದಾಳಂತೆ. ಚಂದ್ರು, ಗೌರಿಗೆ ಸಾವೇ ಇಲ್ಲ ಅಲ್ವಾ ಚಂದ್ರು? ಈ ರೀತಿ ಆಗಿದ್ದು ಎಲ್ಲರೂ ಮನಸ್ಸಿಗೂ ಬೇಜಾರಾಗಿದೆ. ಹಾಗಂತ ನಾವು ಮುಂದೆ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಲೇಬೇಕಲ್ವಾ ಅನ್ಪೂರ್ಣ? ಇಂಥ ಪರಿಸ್ಥಿತಿಲಿ ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಆಸ್ತಿನೆಲ್ಲ ನಮ್ಮ ಅನಿಕಾ ಹೆಸರು. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು ಅನ್ಪೂರ್ಣ. ಅದಕ್ಕೂ ನಾನು ಒಂದು ಹೊಸ ಪ್ಲಾನ್ ಮಾಡ್ತೀನಿ. ಯಾವತ್ತಿದ್ರೂ ಈ ಆಸ್ತಿ ಎಲ್ಲ ನಮ್ಮ ಅನಿಕಾಗೇನೆ. ರಿಷಿ, ಯಾಕೋ ಹೀಗೆ ಕೂತಿದ್ಯಾ? ತಗೋ, ತಿಂಡಿ ತಿನ್ನು. ಹೀಗಿರ್ಬೇಡ ರಿಷಿ, ನೋಡಕ್ಕಾಗಲ್ಲ. ನಾನೇನು ತಪ್ಪು ಮಾಡಿದೆ ಅದಕ್ಕೆ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ತಪ್ಪ, ಅಥವಾ ಆ ಹುಡುಗಿ ಕಮಲಿ ಅನ್ನೋದು ತಪ್ಪ? ಅಮ್ಮ ಹೇಗೆ ಮಾತಾಡಿದ್ರು ಅಂತ ನೀವೇ ನೋಡಿದ್ರಲ್ಲ. ನಾನೀಗೇನು ಮಾಡಲಿ ಅದಕ್ಕೆ? ಅವ್ರ ಹತ್ರ ಜಗಳ ಆಡಿ ಕೋಪ ಮಾಡಿಕೊಂಡು ಮನೆಯವ್ರ ನೆಮ್ಮದಿ ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ರಿಷಿ, ಅತ್ತೆ ಪ್ರೀತಿ ವಿಷಯದಲ್ಲಿ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಕಣ್ಣಾರ ಕಂಡವಳು ನಾನು ರೋಹಿತ್ತು ಪ್ರೀತಿಸಿ ಮದುವೆ ಆಗಿದ್ವಿ. ಆಗ ಏನೆಲ್ಲ ಸಮಸ್ಯೆ ಆಯಿತು ಅಂತ ನಿಂಗೂ ಗೊತ್ತಲ್ವಾ? ನಾನು ಅತ್ತೆ ಬಗ್ಗೆ ತಪ್ಪು ಹೇಳ್ತೀನಿ ಅಂತ ಅಲ್ಲ, ಅವ್ರಿಗೆ ಅವ್ರ ಮಕ್ಕಳಿಗೆ ದೊಡ್ಡಂತಸ್ಸಿನ ಸಂಬಂಧನೇ ಕಟ್ಕೊಡ್ಬೇಕು ಅನ್ನೋ ಆಸೆ ಇದೆ. ಅದು ಸಹಜನೇ. ಅದನ್ನು ಅವ್ರಿಗೆ ಅರ್ಥ ಮಾಡಿಸೋದು ನಮ್ಮ ಕೈನಲ್ಲಿದೆ. ನೀನು ನಮ್ಮ ಹಾಗೆ ಜಗಳ ಮಾಡ್ಕೊಂಡು ಮದುವೆ ಆಗೋದು ಬೇಡ ರಿಷಿ. ಟೈಮ್ ಇದೆ, ಅತ್ತೆನ ಕನ್ವಿನ್ಸ್ ಮಾಡು.
ನಿಮ್ಗೇನ್ ಪ್ರಶ್ನೆ ಬೇಕೋ ಕೇಳಿ, ಅದಕ್ಕೆಲ್ಲ ಉತ್ತರ ಕೊಟ್ಟು ನಮ್ಮ ಅನ್ಪೂರ್ಣ ಇಲ್ಲಿಂದ ಹೋಗೋದು. ಕೇಳಿ. ಮೇಡಮ್ ನಮಸ್ತೆ. ನಿಮ್ಮ ದೊಡ್ಡ ಮೊಮ್ಮಗಳು ಸತ್ತಿದ್ದಾಳೆ ಅಂದಮೇಲೆ ನಿಮ್ಮ 500 ಕೋಟಿ ಆಸ್ತಿ ಅಷ್ಟೂ ಈಗ ಅನಿಕಾ ಮಹಾಜನ್ ಅವ್ರಿಗೆ ಹೋಗುತ್ತೆ ಅಲ್ವಾ? ಸಾರಿ, ಈ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮೇಡಮ್, ಹೀಗಂದ್ರೆ ಹೇಗೆ? ಹೇಗಿದ್ರು ನಿಮ್ಮ ಮೊದಲನೇ ಮೊಮ್ಮಗಳು ಈಗಿಲ್ಲ ಅಂದಮೇಲೆ ಈ ಆಸ್ತಿ ಎಲ್ಲ ಅನಿಕಾ ಮಹಾಜನ್ ಅವ್ರಿಗೆ ಸೇರಬೇಕು ಅಲ್ವಾ? ಯಾರು ಹೇಳಿದ್ದು ನನ್ನ ಮೊದಲನೇ ಮೊಮ್ಮಗಳಿಲ್ಲ ಅಂತ? ನನ್ನ ಮೊಮ್ಮಗಳು ಅಲ್ಲ, ನಿನಗೆ ಪ್ರಶ್ನೆ ಕೇಳಬೇಕು ಅಂತ ಬಂದ ಮಾಧ್ಯಮದವ್ರ ಹತ್ರ ನೀನು ಈ ರೀತಿ ಉತ್ತರ ಕೊಡ್ತಿದ್ಯಲ್ಲ? ಅಲ್ಲ, ಸತ್ತೋಗಿರೋಳನ್ನ ಸತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನನಗೆ ಮಾಧ್ಯಮದ ಮಿತ್ರರ ಮೇಲೆ ಅಪಾರವಾದ ಗೌರವ ಇದೆ. ನಿಮ್ಮ ಸಮಯ ಹಾಳಾಗಬಾರ್ದು ಅಂತ ನಾನು ಹೀಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನು ನೀವೆಲ್ಲ ಹೊರಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಕ್ಕತ್ತೆ. ಮೇಡಮ್ ಸಾರಿ, ಕೊನೆ ಪ್ರಶ್ನೆ. ಅಕಸ್ಮಾತ್ ನಿಮ್ಮ ಮೊಮ್ಮಗಳು ಬರ್ದೇ ಇದ್ರೆ? ಒಂದು ವೇಳೆ ಬರ್ದೇ ಇದ್ರೆ ನನ್ನ ಸಂಪೂರ್ಣ ಆಸ್ತಿನೂ ಅನಿಕಾ ಮಹಾಜನ್ ಹೆಸರಲ್ಲಿರುತ್ತೆ. ರಿಷಿ ಸರ್ ಫೋನ್ ಮಾಡಿದ್ರು ಅನ್ನೋದನ್ನ ಕಮಲಿತಾಕ್ ಹೆಂಗಾನ ಹೇಳ್ಬೇಕಲ್ಲ. ಏನಾಯ್ತು ಕಮಲಿ? ಏನಿಲ್ಲ ಅಜ್ಜಿ, ಇರುವೆ, ಕೆಂಪಿರುವೆ ಅಲ್ವಾ ಕಮಲಿ? ಕೆಂಪಿರುವೆನಾ? ಕಾರೊಳಗೆ ಹೇಗೆ ಬಂತು? ಕಾರ್ ನಿಲ್ಲಿಸ್ಬೇಕಾ ಕಮಲಿ? ಇಲ್ಲ ಇಲ್ಲ ಅಜ್ಜಿ, ಪರವಾಗಿಲ್ಲ. ಯಾಕೆ ನಿಂಗೆ? ನಿನ್ ತಾವ ಒಂದ್ ವಿಷಯ ಹೇಳ್ಬೇಕಿತ್ತು. ಏನು ಕಮಲಿ? ಆಗ್ಲೇ ರಿಷಿ ಸರ್ ಫೋನ್ ಮಾಡಿದ್ರು. ರಿಷಿ ಸಾರ? ಯಾವಾಗ? ಯಾಕೆ? ನಿಂತಾವ ಮಾತಾಡಕ್ ಫೋನ್ ಮಾಡಿದ್ರು, ಆದ್ರೆ ನೀನಾಗ್ಲೇ ಸ್ನಾನಕ್ಕೆ ಹೋಗಿದ್ದೆ. ಏನಂತೆ ನಿಂಗೆ? ಕಬಡ್ಡಿ ಮ್ಯಾಚು ಮುಂದಕ್ಕೆ ಹೋಗೈತಂತೆ. ಬಹುಶಃ ಕಾಲೇಜ್ ಶುರು ಆದ್ಮ್ಯಾಗಿರ್ಬೋದೇನೋ. ಅದಕ್ಕೆ ಪ್ರಾಕ್ಟೀಸ್ ಹೆಂಗಿದ್ರು ಇರಕ್ಕಿಲ್ವಲ್ಲ, ಬ್ಯಾರೆ ಎಲ್ಲಾದ್ರೂ ಸಿಕ್ತ್ಯಾ ಅಂತ ಕೇಳಕ್ ಮಾಡಿದ್ರು ಕಮ್ಲಿ. ಬ್ಯಾರೆ ಎಲ್ಲ ನನ್ನ ಯಾಕೆ? ನಾನು ಅದನ್ನೇ ಕೇಳ್ದೆ. ಹಂಗೆ ನಾವು ಗುಡಿಗೆ ಹೋಯ್ತಿದೀವಿ ಅಂತಾನು ಹೇಳ್ಬಿಟ್ಟೆ. ಆದ್ರೂ ಪಾಪ ಕಮ್ಲಿ ರಿಷಿ ಸಾರು
ಯಾಕೋ ಶಾನಿ ಬೇಸರ ಮಾಡ್ಕೊಂಡಿದ್ರು. ನಂಗೆ ಯಾಕೋ ಒಂಥರ ಪಾಪ ಅನ್ಸ್ಬಿಡ್ತು. ಬೇಸರ ಮಾಡ್ಕೊಂಡಿದ್ರ? ಯಾವ ವಿಷಯಕ್ಕಿರ್ಬೋದು? ರಿಷಿ, ಊಟ ಮಾಡ್ಬಪ್ಪ. ಇಲ್ಲಪ್ಪ, ನಂಗೆ ಯಾಕೋ ಹಸುವಿಲ್ಲ, ನೀವು ಮಾಡಿ. ರಿಷಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾಯಲ್ಲಿ. ನೀವೀಗಾಗಲೇ ಮಾತಾಡಿರೋ ವಿಷಯನೇ ಈಗಲೂ ಮಾತಾಡೋದಾದ್ರೆ ಸಾರಿಮ್ಮ, ಬೇಜಾರು ಮಾಡ್ಕೊಬೇಡಿ. ನನಗದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ರಿಷಿ, ಅದ್ರ ಬಗ್ಗೆ ಅಲ್ಲ, ಅಮ್ಮ ಮಾತಾಡಬೇಕು ಅಂತಿರೋದು ಅನ್ನಪೂರ್ಣಮ್ಮ ಅವ್ರ ಮನೆ ವಿಷಯ. ಬಾಯಲ್ಲಿ. ಏನು? ನೀವೇ ಹೇಳಿ ರಮೇಶ್, ಅವನಿಗೆ ನನ್ನ ಜೊತೆ ಮಾತಾಡೋಕ್ಕೂ ಮೂಡಿಲ್ವಂತಲ್ಲ? ಅಮ್ಮ, ನಾನು ಹಾಗೆ ಹೇಳಿಲ್ಲ. ರಿಷಿ, ಅನ್ನಪೂರ್ಣಮ್ಮ ಅವರು ಅವ್ರ ಮೊಮ್ಮಗಳ ಹುಟ್ಟಿದಬ್ಬನ ಆಚರಿಸ್ತಾರಂತೆ. ಅದಕ್ಕೆ ನಮ್ಮೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಅವ್ರು ಕರೆದಿದ್ದಾರೆ ಅಂದಮೇಲೆ ನಾವೆಲ್ಲರೂ ಹೋಗಲೇಬೇಕು. ಇದನ್ನು ನೀನು ಹೇಳೋದಕ್ಕೇ ಅಮ್ಮ ಕರೆದಿದ್ದು. ಸರಿ, ನಾನು ಬರ್ತೀನಿ. ಆ ಹಳ್ಳಿ ಹುಡುಗಿಗೋಸ್ಕರ ಹೆತ್ತ ತಾಯಿ ಹತ್ರನೇ ಮಾತಾಡದೆ ಹೋಗ್ತಿದ್ದಾನೆ. ನನ್ನ ನೋವು ಯಾಕೆ ಅರ್ಥ ಆಗ್ತಿಲ್ಲ ಇವನಿಗೆ? ಹ್ಯಾಪಿ ಬರ್ತ್ಡೇ ಬಿಡು ನಿಂಗೆ. ಅಯ್ಯೋ ನನ್ನ ಬಂಗಾರ, ಅದ್ಯಾಕೆ ಈ ಟರ್ನ್ ಮುನ್ಸ್ಕೊಂಡಿದ್ಯಾ? ಹುಟ್ಟು ಹಬ್ಬದ ಶುಭಾಶಯಗಳು. ಯಾಕಮ್ಲಿ ಈ ಟರ್ನ್ ಬೇಸರ? ಯಾರೇನಂದ್ರು? ಯಾರು ಏನು ಅಂದಿಲ್ಲ ಅಂತಾನೆ ಬೇಸರ. ನಾನೇನು ಕೇಳಬೇಡ ಕಣವಿ. ಅಯ್ಯಯ್ಯೋ, ಹಿಂಗಂದ್ರೆ ಹೆಂಗೆ? ಏನಾಯ್ತು ಕಮ್ಲಿ? ಪ್ರತಿ ವರ್ಷ ಹುಟ್ಟು ಹಬ್ಬಕ್ಕೆ ಅವ್ವ ಹೆಂಗಾನ ಮಾಡಿ ಎಲ್ರಿಗೂ ಸಿಹಿ ತಿಂಡಿ ಹಂಚವಳು. ನಂಗೆ ಶುಭಾಶಯ ಕೋರಿ ಆಶೀರ್ವಾದ ಮಾಡೋಳು. ಅಜ್ಜ ಏನು ಸ್ಯಾನೆ ಖುಷಿ ಪಡೋನು. ಒಂದ್ ವೇಳೆ ನಾನು ಊರ್ನಾಗಿಲ್ಲ ಅಂದ್ರೆ ಫೋನಾನ ಮಾಡೋರು. ಆದ್ರೆ ಈ ವರ್ಷ ಅಯ್ಯೋ ಆಟೇನಾ? ಹೋಗ್ ನಿಂಗೆ, ನನ್ನ ತವ ಮಾತಾಡ್ಬೇಡ. ಅಯ್ಯೋ ಅಯ್ಯೋ ನನ್ನ ಮುದ್ದು ಕಮ್ಲಿ. ಅಲ್ಲ, ಅವರೆಲ್ಲ ವಿಸ್ ಮಾಡಿಲ್ಲ ಅಂದ್ರೆ ಏನಂತೆ? ನಾನು ಹೇಳ್ತೀವಲ್ಲ ಯಾಪಿ. ನಿಂಗೆ ತಮಾಷೆ ಮಾಡಬೇಡ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ವಿಸ್ ಮಾಡೋದು ನಂಗೆ ಮಾಮೂಲಿನೇಯ. ನಿಂಗೆ ಅವ್ವ ಜೈನ್ ಬಿಟ್ರೆ ರಿಷಿ ಸರಯ್ಯ ನಂಗೆ ವಿಸ್ ಮಾಡಬೇಕು. ಅಯ್ಯೋ, ಇದ್ಯಾವ ಲೆಕ್ಕ? ನಾವು ಕಷ್ಟದಾಗಿದ್ದಾಗಲೆಲ್ಲ ನಮಗೆ ಸಹಾಯ ಮಾಡಿದ್ದು ರಿಷಿ ಸರಯ್ಯ. ಅದಕ್ಕೆ ಅವರೇ ವಿಸ್ ಮಾಡಬೇಕು. ಅರ್ಥ ಆಯ್ತು, ಅರ್ಥ ಆಯ್ತು. ಏನರ್ಥ ಆಯ್ತು? ಏನಿಲ್ಲ ಕಮ್ಲಿ. ಅಲ್ಲ, ಇವತ್ತೇನು ಹುಟ್ಟಿದಬ್ಬ ಅಂತ ಪಾಪ ರಿಷಿ ಸರ್ಗೆ ಗೊತ್ತಿದ್ಯೋ ಇಲ್ವೋ? ಹಾ,
ಏನಿಲ್ಲ ಕಮಲಿ. ರಿಷಿ ಸಾರ್ಗೆ ಈ ವಿಷಯನ ನಾನೇ ತಲುಪಿಸ್ಬೇಕು. ಎಕ್ಸ್ಕ್ಯೂಸ್ ಮೀ, ಯಾರದು? ಹಲೋ ಮ್ಯಾನ್, ಯಾರು? ಹೇಯ್ ಹೇಯ್ ನಿಂತ್ಕೋ. ಏಯ್ ಕಳ್ಳ, ಮಾಮ್, ಅಮ್ಮಮ್ಮ, ಕಳ್ಳ, ಬೇಗ ಬನ್ನಿ. ಕಳ್ಳನ ಎಲ್ಲಿದ್ದಾನೆ? ಅಲ್ಲಿ ಅಮ್ಮಮ್ಮ, ಅಲ್ಲಿ ನೋಡಿ. ಅಯ್ಯಯ್ಯೋ, ಡೇಂಜರ್ ಅಲಾರಾಮ್ ತರ ಬಡ್ಕೋತಿದ್ದಾಳಲ್ಲಪ್ಪ. ಏಯ್ ನಿಂತ್ಕೊಳ, ನಮ್ಮ ಮನೆ ಕದಿಯಕ್ಕೆ ಬಂದಿದ್ಯಾ ನೀನು? ಬಾಬು ಈ ಕಾಮಿನಿ ಮನೆಯಲ್ಲೇ ಕಳ್ತನ ಮಾಡೋಷ್ಟು ಧೈರ್ಯನ ನಿನ್ಗೆ? ಯಾರ ನೀನು? ರಿಷಿ, ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ರಚು, ಇವರೆಲ್ಲ ನನ್ನ ಕಳ್ಳ ಅನ್ಕೊಂಡವ್ರೆ. ಹಾ. ಅಯ್ಯೋ ಅನಿಕಾ, ಇವತ್ತು ಕಮ್ಲಿ ಬರ್ತಡೇ ಅಲ್ವಾ, ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡಕ್ಕೆ ನಾವೆಲ್ಲ ಬಂದಿದ್ವಿ. ಓ, ಕಮ್ಲಿನೇ ಬಂದ್ಲು. ಅಯ್ಯೋ, ರಿಷಿ ಸರ್ ಅನಿಕಾ ಹತ್ರ ಸಿಕ್ಕಾಕೊಂಡ್ಬಿಟ್ಟವ್ರೆ. ಏನಿಲ್ಲ ಕಮ್ಲಿ, ಅನಿಕಾ ಅಣ್ಣನ್ ನೋಡಿ ಕಳ್ಳ ಅಂತ ಗಾಬರಿ ಆಗಿದ್ಲು ಅಷ್ಟೇ. ಡೋಂಟ್ ವರಿ. ಸರಿ, ನಾವಿನ್ ಬರ್ತೀವ. ಕಮ್ಲಿ, ಸಖತ್ತಾಗಿತ್ತಲ್ಲ. ನಾನಂತೂ ಇಂಥ ಹುಟ್ಟದಬ್ಬನ ವಾಡೇ ಇರ್ಲಿಲ್ಲ, ಅಂತ ಕೇಕ್ನೂ ತಿಂದಿರ್ಲಿಲ್ಲ. ನೀನು ಹುಟ್ಟಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್ ಕಣವಿ. ನೀನ್ ಕೇಕ್ ತಿನ್ನಕ್ಕೆ ನಾನು ಹುಟ್ಬೇಕಿತ್ತಾ? ಅಯ್ಯಯ್ಯೋ, ನಾಡು ಕೋಪದಾಗೆ ನಿನ್ ಕೆನ್ನೆ ಜೇನುತುಪ್ಪದ ಕೇಕ್ ಹಂಗೈತೆ, ಹಂಗೆ ಕಚ್ಕೊಂಡು ತಿನ್ಬಿಡ್ಲಾ? ಅರಮನೆ ನಾಯಿ ಆಳಿಲ್ದೇ ಇರೋ ಟೈಮಲ್ಲಿ ಸಿಂಹಾಸನ ಏರ್ತಿತ್ತಂತೆ. ಸಿಂಹಾಸನ ಏರಿದ್ರು ಅಲ್ಲಿ ಮಾಡಬಾರ್ದು ಗಲೀಜು ಮಾಡಿ ಕಬ್ಬು ನಾರ್ಸ್ತಿತ್ತಂತೆ. ನಿನ್ನ ಅರ್ಹತೆ ಏನು ಅಂತ ಗೊತ್ತಿದ್ರು ನೀನು ನಮ್ಮ ಲೆವೆಲ್ಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವೇನೆ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಿನಗೆ ಈ ಮನೆಯಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಹಾಗಂತ ತಲೆ ಮೇಲೆ ಕೂತ್ಕೋಬೇಡ. ನೀನು ಬರೋದಕ್ಕೆ ಮುಂಚೆ ಈ ಮನೆ ತುಂಬಾ ಚೆನ್ನಾಗಿತ್ತು, ತುಂಬಾ ನೆಮ್ಮದಿಯಾಗಿತ್ತು. ಆದ್ರೆ ನೀನು ಬಂದ ಮೇಲೆ ಸುಡುಗಾಡಾಗೋಗಿದೆ. ತಾರೀಕೆ ಬೀದಿಯಲ್ಲಿ ಬಿದ್ದಿದ್ದವಳು ನೀನು. ಮನೇಲಿ ಜಾಗ ಕೊಟ್ರೆ ರಾತ್ರಿ ಹೊತ್ತಲ್ಲಿ ಋಷಿನ ಕರಿತೀಯಾ? ಅನಿಕಾ, ಮತ್ತೆ ಮತ್ತೆ ತೆಪ್ಪಾಗಿ ಮಾತಾಡ್ತಾ ಇದ್ಯಾ? ಇವತ್ತು ಕಮ್ಲಿ ಹುಟ್ಟಹಬ್ಬ ಅಂತ ರಿಷಿ ಸರ್ ಬಂದಿದ್ದು. ಹುಟ್ಟಹಬ್ಬನಾ? ಅಲ್ಲ, ಉಟ್ಕೊಳಕ್ ನೆಟ್ಗೆ ಬಟ್ಟೆ ಇಲ್ದಿರೋರೆಲ್ಲ ನಮ್ಮ ಮನೆಯಲ್ಲಿ ಹುಟ್ಟು ಹಬ್ಬ ಮಾಡ್ಕೋತಿದ್ದೀರಾ? ಏಯ್ ಕಮಲಿ, ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ. ಅದು ಬಿಟ್ಟು ಬೇಬೆ ವಿಷಯಕ್ಕೋ ರಿಷಿ ತಂಟೆಗೋ ಬಂದರೆ ಮಾಮ್, ಇವಳಿಗೇನು ಮಾಮ್ ವಾರ್ನಿಂಗ್ ಕೊಡ್ತಿದ್ದೀರಾ? ನಮ್ಮ ಮುಂದೆ ನಿಲ್ಲೋಕ್ಕೂ ಯೋಗ್ಯತೆ ಇಲ್ಲದೆ ಇರೋಳು ಇವಳು. ಅಜ್ಜಿ ಇವಳಿಗೆ
ಇರೋಕ್ ಜಾಗ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಅವ್ರು ಹಾಕಿರೋದು ಭಿಕ್ಷೆ ಅಂತ ಇವಳಿಗೆ ಗೊತ್ತಿಲ್ಲ. ನೋಡನಿಕಾ ಮತ್ತೆ ಹೇಳ್ತೀವಿ ನಿಂಗೆ ಬಾಯಿಗೆ ಬಂದಂಗೆ ಬೈಸ್ಕೊಂಡ್ರು ಮತ್ತೆ ಮತ್ತೆ ಇದೇ ತರ ನಡ್ಕೋತಿರ್ತಿರಲ್ಲ, ನಿಮಗೇನು ಮಾನ ಮರ್ಯಾದೆ ಏನು ಇಲ್ವಾ? ಅಮ್ಮಮ್ಮ ಅದ್ರಲ್ಲಿ ಏನ್ ಡೌಟು? ಅದೇನು ಅವ್ರಿಗಿಲ್ಲ. ನಾವ್ ಜಾಸ್ತಿ ಮಾತಾಡಿದ್ರೆ ಅವ್ರ ಚಿಲ್ರೆ ಬುದ್ಧಿ ನಮಗೂ ಅಂಟ್ಕೊಳ್ಳುತ್ತೆ. ಬನ್ನಿ ಅಮ್ಮಮ್ಮ. ಅದು ಸರಿನೇ ಬೇಬಿ. ನಾವು ಗಲೀಜಿರೋ ಜಾಗಕ್ಕೆ ಎಷ್ಟೇ ಕಾಸ್ಟ್ಲಿ ಚಪ್ಪಲ್ ಹಾಕೊಂಡು ಹೋದ್ರು ಮೂಗುಗ್ ಮಾತ್ರ ಯಾವ ಚಪ್ಪಲ್ಲೂ ಇಲ್ವಲ್ಲ. ಇವ್ರ ಸಹವಾಸನೂ ಒಂಥರ ಹಾಗೆ. ಕಮಾನ್ ಬೇಬಿ, ಬಾ ಉರ್ಮಿ.